ಮೂರನೆಯ ಸುತ್ತು. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಲ್ಲಾವುದ್ದೀನ್, ಆಯ್ಕೆ 2 ಬಾಬರ್, ಆಯ್ಕೆ 3 ಅಕ್ಬರ್, ಆಯ್ಕೆ 4 ಆದಿಲ್ ಶಾಹಿ. ಬಾಬರ್. ಬಾಬರ್ ಸರಿಯಾಗಿದೆ ಉತ್ತರ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕರು ಬಾಬರ್. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಮೂರನೇ ತಂಡಕ್ಕೆ ಪ್ರಶ್ನೆ. ಛತ್ರಪತಿ ಶಿವಾಜಿಯ ತಾಯಿಯ ಹೆಸರೇನು? ಛತ್ರಪತಿ ಶಿವಾಜಿಯ ತಾಯಿಯ ಹೆಸರೇನು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಜೀಜಾಬಾಯಿ, ಆಯ್ಕೆ 2 ಭಾರತೀಬಾಯಿ, ಆಯ್ಕೆ 3 ಕಮಲಾಬಾಯಿ, ಆಯ್ಕೆ 4 ಗೀತಾಬಾಯಿ. ಆಯ್ಕೆಗಳನ್ನು ಇನ್ನೊಂದ್ಸತಿ ಹೇಳ. ಆಯ್ಕೆ 1 ಜೀಜಾಬಾಯಿ, ಆಯ್ಕೆ 2 ಭಾರತೀಬಾಯಿ, ಆಯ್ಕೆ 3 ಕಮಲಾಬಾಯಿ, ಆಯ್ಕೆ 4 ಗೀತಾಬಾಯಿ. ಜೀಜಾಬಾಯಿ. ಜೀಜಾಬಾಯಿ ಸರಿಯಾಗಿದೆ ಉತ್ತರ. ಯೋಚನೆ ಮಾಡಿ ಹೇಳ್ತಿದ್ದೀರಾ? ಆಯ್ಕೆ 1 ಜೀಜಾಬಾಯಿ ಸರಿಯಾದ ಉತ್ತರ. ಶಿವಾಜಿ ತಾಯಿ ಹೆಸರು ಜೀಜಾಬಾಯಿ. ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಈ ಸ್ಥಳದಲ್ಲಿದೆ. ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಈ ಸ್ಥಳದಲ್ಲಿದೆ. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಿತ್ತೂರು, ಆಯ್ಕೆ 2 ಬೈಲಹೊಂಗಲ, ಆಯ್ಕೆ 3 ಬೆಳಗಾವಿ, ಆಯ್ಕೆ 4 ನಂದಗಡ. ಇನ್ನೊಂದು ಸತಿ ಆಯ್ಕೆ ಹೇಳ. ಆಯ್ಕೆ 1 ಕಿತ್ತೂರು, ಆಯ್ಕೆ 2 ಬೈಲಹೊಂಗಲ, ಆಯ್ಕೆ 3 ಬೆಳಗಾವಿ, ಆಯ್ಕೆ 4 ನಂದಗಡ. ಉತ್ತರವನ್ನು ಬೇಗ ಹೇಳಬೇಕು. ಆಯ್ಕೆ 2 ಬೈಲಹೊಂಗಲ. ಬೈಲಹೊಂಗಲ. ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಬೈಲಹೊಂಗಲದಲ್ಲಿದೆ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಲಾಗುತ್ತೆ. ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಈ ಸ್ಥಳದಲ್ಲಿದೆ. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಿತ್ತೂರು, ಆಯ್ಕೆ 2 ಬೈಲಹೊಂಗಲ, ಆಯ್ಕೆ 3 ಬೆಳಗಾವಿ, ಆಯ್ಕೆ 4 ನಂದಗಡ. ಕಿತ್ತೂರು. ಕಿತ್ತೂರು. ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಕಿತ್ತೂರಿನಲ್ಲಿದೆ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿರುತ್ತೆ. KRS ಅಣೆಕಟ್ಟು ಈ ಅರಸರ ಕಾಲದಲ್ಲಿ ಕಟ್ಟಲಾಯಿತು. KRS ಅಣೆಕಟ್ಟನ್ನು ಈ ಅರಸರ ಕಾಲದಲ್ಲಿ ಕಟ್ಟಲಾಯಿತು. ನಿಮ್ಮ ಆಯ್ಕೆಗಳು: ಚಾಮರಾಜ ಅರಸ್, ಯದುವೀರ್ ಅರಸ್, ನಾಲ್ವಡಿ ಕೃಷ್ಣರಾಜ ಅರಸ್, ಜಯಚಾಮರಾಜ ಅರಸ್. ನಾಲ್ವಡಿ ಕೃಷ್ಣರಾಜ ಅರಸ್. ಇನ್ನೊಂದು ಸತಿ ಆಪ್ಷನ್ ಕೇಳಿಸ್ಕೊಳ್ಳಿ. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಚಾಮರಾಜ ಅರಸ್, ಆಯ್ಕೆ 2 ಯದುವೀರ್ ಅರಸ್, ಆಯ್ಕೆ 3 ನಾಲ್ವಡಿ ಕೃಷ್ಣರಾಜ ಅರಸ್, ಆಯ್ಕೆ 4 ಜಯಚಾಮರಾಜ ಅರಸ್. ನಾಲ್ವಡಿ ಕೃಷ್ಣರಾಜ. ನಾಲ್ವಡಿ ಕೃಷ್ಣರಾಜ ಅರಸ್ ಸರಿಯಾಗಿದೆ ಉತ್ತರ. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಬಿ ಗುಂಪಿಗೆ ಪ್ರಶ್ನೆ. ಗ್ರಹಾಂ ಬೆಲ್ ಟೆಲಿಫೋನನ್ನು ಯಾವ ವರ್ಷದಲ್ಲಿ ಸಂಶೋಧಿಸಿದರು? ಗ್ರಹಾಂ ಬೆಲ್ ಟೆಲಿಫೋನನ್ನು ಯಾವ ವರ್ಷದಲ್ಲಿ ಸಂಶೋಧಿಸಿದರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 1876, ಆಯ್ಕೆ 2 1856, ಆಯ್ಕೆ 3 1976, ಆಯ್ಕೆ 4 2016. ಗ್ರಹಾಂ ಬೆಲ್ ಟೆಲಿಫೋನನ್ನು ಯಾವ ವರ್ಷದಲ್ಲಿ ಸಂಶೋಧನೆ ಮಾಡಿದರು? ನಿಮ್ಮ ಆಯ್ಕೆಗಳು: 1876, ಆಯ್ಕೆ 2 1856, ಆಯ್ಕೆ 3 1976, ಆಯ್ಕೆ 4 2016. 1876. 1876 ಸರಿಯಾಗಿದೆ ಉತ್ತರ. ಸರಿಯಾದ ಉತ್ತರ 1876ರಲ್ಲಿ ಗ್ರಹಾಂ ಬೆಲ್ ಟೆಲಿಫೋನನ್ನು ಕಂಡುಹಿಡಿದರು. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಓಕೆ, ಮೂರನೇ ತಂಡಕ್ಕೆ ಪ್ರಶ್ನೆ. ವಿಟಮಿನ್ ಎ ಅಧಿಕವಾಗಿರುವ ಪದಾರ್ಥ ಯಾವುದು?
ವಿಟಮಿನ್ ಎ ಅಧಿಕವಾಗಿರುವ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ: ಕ್ಯಾರೆಟ್, ಆಯ್ಕೆ 2 ಮೂಲಂಗಿ, ಆಯ್ಕೆ 3 ಮಾವು, ಆಯ್ಕೆ 4 ಹಲಸು. ಕ್ಯಾರೆಟ್. ಸರಿಯಾಗಿದೆ ಉತ್ತರ. ಕ್ಯಾರೆಟ್ ವಿಟಮಿನ್ ಎ ಅಧಿಕವಾಗಿರುವ ಪದಾರ್ಥ ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಮಾನವ ಉಪಯೋಗಿಸಿದ ಪ್ರಥಮ ಲೋಹ ಯಾವುದು? ಮಾನವ ಉಪಯೋಗಿಸಿದ ಪ್ರಥಮ ಲೋಹ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ: ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ಬೆಳ್ಳಿ, ಆಯ್ಕೆ 3 ತಾಮ್ರ, ಆಯ್ಕೆ 4 ಚಿನ್ನ. ಆಯ್ಕೆ 1 ಕಬ್ಬಿಣ. ಆಯ್ಕೆ 1 ಕಬ್ಬಿಣ ಸರಿಯಾಗಿದೆ ಉತ್ತರ. ಮಾನವ ಉಪಯೋಗಿಸಿದ ಪ್ರಥಮ ಲೋಹ ಕಬ್ಬಿಣ ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಮಾನವ ಉಪಯೋಗಿಸಿದ ಪ್ರಥಮ ಲೋಹ ಯಾವುದು? ನಿಮ್ಮ ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ಬೆಳ್ಳಿ, ಆಯ್ಕೆ 3 ತಾಮ್ರ, ಆಯ್ಕೆ 4 ಚಿನ್ನ. ಉತ್ತರವನ್ನು ಬೇಗ ಹೇಳಬೇಕು. ತಾಮ್ರ ಸರಿಯಾಗಿದೆ ಉತ್ತರ. ಮಾನವ ಉಪಯೋಗಿಸಿದ ಪ್ರಥಮ ಲೋಹ ತಾಮ್ರ ಸರಿಯಾದ ಉತ್ತರ. 1 ಬೋನಸ್ ಅಂಕವನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಪ್ರಶ್ನೆ ಮತ್ತೆ ನಿಮಗೆ: ವಿಶ್ವ ಜಲ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ವಿಶ್ವ ಜಲ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ನಿಮ್ಮ ಆಯ್ಕೆಗಳು ಹೀಗಿದೆ: ಮಾರ್ಚ್ 22, ಜನವರಿ 26, ಮಾರ್ಚ್ 27, ಏಪ್ರಿಲ್ 10. ಆಯ್ಕೆಗಳನ್ನು ಇನ್ನೊಂದು ಸತಿ ಕೇಳಿಸ್ಕೊಳ್ಳಿ. ಆಯ್ಕೆ 1 ಮಾರ್ಚ್ 22, ಆಯ್ಕೆ 2 ಜನವರಿ 26, ಆಯ್ಕೆ 3 ಮಾರ್ಚ್ 27, ಆಯ್ಕೆ 4 ಏಪ್ರಿಲ್ 10. ಆಯ್ಕೆ 1 ಮಾರ್ಚ್. ಸರಿಯಾಗಿದೆ ಉತ್ತರ. ಯೋಚನೆ ಮಾಡಿದ್ದೀರಾ? ಮಾರ್ಚ್ 22ರಂದು ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಬಿ ಗುಂಪಿಗೆ ಪ್ರಶ್ನೆ: ಕರ್ನಾಟಕದ ಅತಿ ಉದ್ದವಾದ ಸೇತುವೆ ಯಾವುದು? ಕರ್ನಾಟಕದ ಅತಿ ಉದ್ದವಾದ ಸೇತುವೆ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ: ಆಯ್ಕೆ 1 ಸಿಗಂದೂರು ಸೇತುವೆ, ಆಯ್ಕೆ 2 ಕೊರ್ತಿ ಕೋಲಾರ ಸೇತುವೆ, ಆಯ್ಕೆ 3 ತುಂಗಭದ್ರಾ, ಆಯ್ಕೆ 4 ಭೀಮಾ ಸೇತುವೆ. ನಿಮ್ಮ ಆಯ್ಕೆಗಳು ಇನ್ನೊಂದು ಸತಿ ಹೇಳಲ್ಲ? ಆಯ್ಕೆ 1 ಸಿಗಂದೂರು, ಆಯ್ಕೆ 2 ಕೊರ್ತಿ ಕೋಲಾರ, ಆಯ್ಕೆ 3 ತುಂಗಭದ್ರಾ, ಆಯ್ಕೆ 4 ಭೀಮಾ ಸೇತುವೆ. ಎ ಸಿಗಂದೂರು. ಎ ಸಿಗಂದೂರು ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆನ ಪಾಸ್ ಮಾಡಲಾಗುತ್ತೆ. ಕರ್ನಾಟಕದ ಅತಿ ಉದ್ದವಾದ ಸೇತುವೆ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಿಗಂದೂರು, ಆಯ್ಕೆ 2 ಕೊರ್ತಿ ಕೋಲಾರ, ಆಯ್ಕೆ 3 ತುಂಗಭದ್ರಾ, ಆಯ್ಕೆ 4 ಭೀಮಾ ಸೇತುವೆ. ಕೊರ್ತಿ ಕೋಲಾರ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ? ಲಾಕ್ ಮಾಡಲ? ಕರ್ನಾಟಕದ ಅತಿ ಉದ್ದವಾದ ಸೇತುವೆ ಕೊರ್ತಿ ಕೋಲಾರ ಸರಿಯಾದ ಉತ್ತರ. ಬೋನಸ್ 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಪ್ರಶ್ನೆ ಮತ್ತೆ ನಿಮಗೆ: ಕರ್ನಾಟಕದ ಯಾವ ಸ್ಥಳದಲ್ಲಿ ಭೂಕಂಪನ ಮಾಪನ ಇದೆ? ಕರ್ನಾಟಕದ ಯಾವ ಸ್ಥಳದಲ್ಲಿ ಭೂಕಂಪನ ಮಾಪನ ಇದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬೆಂಗಳೂರು, ಆಯ್ಕೆ 2 ಕೋಲಾರ, ಆಯ್ಕೆ 3 ಧಾರವಾಡ, ಆಯ್ಕೆ 4 ಗೌರಿಬಿದನೂರು. ಗೌರಿಬಿದನೂರು. ಯೋಚನೆ ಮಾಡಿ ಹೇಳ್ತಿದ್ದೀರಾ? ಕರ್ನಾಟಕದ ಗೌರಿಬಿದನೂರಿನಲ್ಲಿ ಭೂಕಂಪನ ಮಾಪನ ಕೇಂದ್ರ ಇರತಕ್ಕಂಥದ್ದು ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. 3ನೇ ಸುತ್ತಿನಲ್ಲಿ ಎ ತಂಡ 5 ಅಂಕಗಳನ್ನು ಪಡೆದುಕೊಂಡಿದೆ. ಕಂಗ್ರ್ಯಾಚುಲೇಷನ್. ಬಿ ತಂಡ 4 ಅಂಕಗಳನ್ನು ಪಡೆದುಕೊಂಡಿದೆ. ಸಿ ತಂಡ 7 ಅಂಕಗಳನ್ನು ಪಡೆದುಕೊಂಡಿದೆ. ಕಂಗ್ರ್ಯಾಚುಲೇಷನ್. ಡಿ ತಂಡ 0 ಅಂಕಗಳನ್ನು ಪಡೆದುಕೊಂಡಿದೆ.